ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಅನೇಕ ವೀರ ಯೋಧರು ಹುತಾತ್ಮರಾಗಿದ್ದು, ದೇಶಕ್ಕಾಗಿ ಅವರ ಬಲಿದಾನ ಅತ್ಯುತ್ತಮ ಹಿರಿದು. ಆದ್ದರಿಂದ ಆ ದಿನದ ಯುದ್ಧದಲ್ಲಿ ದಿಟ್ಟ ಪರಾಕ್ರಮ ತೋರಿದ ವೀರ ಯೋಧರನ್ನ ಕಾರ್ಗಿಲ್ ವಿಜಯ ದಿವಸದಂದು ನೆನಪಿಸಿಕೊಂಡು ಅವರಿಗೆ ನಮನ ಸಲ್ಲಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ವಿರಾಜಪೇಟೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಪ್ಪಂಡ ಹರೀಶ್ ಹೇಳಿದ್ದಾರೆ. ವಿರಾಜಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಪ್ರಯುಕ್ತ ವಿರಾಜಪೇಟೆ ಮಿನಿ ವಿಧಾನಸೌಧದ ಬಳಿ ಇರುವ ಯೋಧರ ಸ್ಮಾರಕದಲ್ಲಿ ಹುತಾತ್ಮ ವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿ ಸೈನಿಕರ ತ್ಯಾಗ ಬಲಿದಾನದ ಕುರಿತು ಮಾತನಾಡಿ, ಗಗನ ಮುಟ್ಟುವಂತಿರುವ ಬೆಟ್ಟಗಳ ಸಾಲು, ಕೊರೆಯುವ ಚಳಿ, ಈ ನಡುವೆ ತಮ್ಮ ಯೋಧರು ದೇಶ ಕಾಯುವ ಕೆಲಸವನ್ನ ಭಾರತಾಂಬೆಯ ಸೇವೆ ಅಂತ ಭಾವಿಸಿ ದೇಶಕ್ಕಾಗಿ ಪ್ರಾಣವನ್ನ ಮುಡಿಪಾಗಿಟ್ಟಿದ್ದಾರೆ. ಅದೇ ರೀತಿ ಪಾಕ್ ದೇಶದ ಕುತಂತ್ರವನ್ನು ಹತ್ತಿಕ್ಕಲು ನಮ್ಮ ಸೇನೆಯ ಯೋಧರು ಕಾರ್ಗಿಲ್ ಹೋರಾಟದಲ್ಲಿ ಕೆಚ್ಚೆದೆಯಿಂದ ಹೋರಾಟ ನಡೆಸಿ ಕಠಿಣವಾದ ಸವಾಲುಗಳನ್ನು ಎದುರಿಸಿ ಹಲವಾರು ಯೋಧರು ಪ್ರಾಣವನ್ನು ಬಲಿದಾನ ನೀಡಿ ಆಕ್ರಮಿಸಿಕೊಂಡಿದ್ದ ದೇಶದ ಭಾಗವನ್ನು ಮರಳಿ ಭಾರತಕ್ಕೆ ತಂದುಕೊಟ್ಟ ಹೆಮ್ಮೆಯ ದಿನವಾಗಿದೆ ಎಂದರು. ಅದರಲ್ಲಿ ನಮ್ಮ ವಿರಾಜಪೇಟೆ ತಾಲೂಕಿನ ಮೈತಡಿ ಗ್ರಾಮದ ಪೆಮ್ಮಟ ಕಾರ್ಯಪ್ಪನವರು ಸಹ ಜುಲೈ 26ಕ್ಕೆ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಫೋಟೋ ಅಲ್ಲಿ ಮಡಗಿದ್ದೀವಿ. ಅದರಲ್ಲಿ ಆ ಯುದ್ಧಕ್ಕೆ ವಿಜಯ್ ಎಂದು ಹೆಸರಿಡಲಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಆಪರೇಷನ್ ಮಾಡಬೇಕಾದ್ರೆ ಒಂದು ಹೆಸರಿಡ್ತೀವಿ. ಕಾರ್ಗಿಲ್ ಯುದ್ಧಕ್ಕೆ ಈಗ ಇಲ್ಲಿ LTT ಅವರಿಗೆ ಅಲ್ಲಿಗೆ ಒಂದು ಆಪರೇಷನ್ ಹೆಸರು ಇಡ್ತಾರೆ ಕಮಾಂಡರ್ ಇವರು ದೇಶದ ಪ್ರಧಾನಮಂತ್ರಿಯವರು. ಅದೇ ರೀತಿ ವಿಜಯ್ ಎಂದು ಹೆಸರಿಟ್ಟಿದ್ದಾರೆ. ಈ ಯುದ್ಧದಲ್ಲಿ ವಿಕ್ರಮ್ ಬಾತ್ರಾ, ಮನೋಜ್ ಕುಮಾರ್ ಪಾಂಡೆ ಇವರಿಗೆ 2 ಜನಕ್ಕೆ ಪರಮವೀರ ಚಕ್ರ ಸಿಕ್ಕಿದೆ. ನಮ್ಮಲ್ಲಿ ಕೊಡಗಿನವರು ಅವರು ಇದರಲ್ಲಿ ಶ್ರೀಲಂಕಾದಲ್ಲಿ ಸಿಕ್ಕಿದ್ದು ಮೂರ್ನಾಡ್ ರೋಡಿ ಅವ್ರಿಗೆ ಅದು ಶ್ರೀಲಂಕಾದಲ್ಲಿ ಸಿಕ್ಕಿದ್ದಂಥ ಪರಮವೀರ ಚಕ್ರ. ಇದು 2 ಜನರಿಗೆ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಪಿ ಪ್ರವೀಣ್ ಕುಮಾರ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಪೊಲೀಸ್ ಇಲಾಖೆ ವತಿಯಿಂದ ಡಿವೈಎಸ್ಪಿ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ಪುರಸಭೆ ವತಿಯಿಂದ ಮುಖ್ಯಾಧಿಕಾರಿ ಹಾಗೂ ಮಾಜಿ ಸೈನಿಕರಾದ ಪಟ್ಟಚರವಂಡ ನಾಚಪ್ಪ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚಪ್ಪಂಡ ಹರೀಶ್ ಮತ್ತು ಸಂಘದ ಪದಾಧಿಕಾರಿಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೆಗ್ಗಡೆ ಸಮಾಜದ ವತಿಯಿಂದ ಹಿರಿಯರಾದ ಪಡಿഞ്ഞാರಂಡ ಅಯ್ಯಪ್ಪ ಲಯನ್ಸ್ ಸಂಸ್ಥೆಯವರು, ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಘಟಕದ ಪ್ರಮುಖರು, ಜೈ ಭಾರತ್ ಅಕಾಡೆಮಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ವಿರಾಜಪೇಟೆ ಆಟೋ ಚಾಲಕರ ಸಂಘ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು.